देशतः धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधि दुहितुर्देवता मौळिरत्नम् चिन्तारत्नं जगति भजतां सत्सरोजत्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः तृप्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् ದೀಪ ಅವ್ರು ಹೇಳಿ. ಶ್ರೀರಾಮಚಂದ್ರನ ಕಪಿ ಪರಿವಾರ ಲಂಕೆಯನ್ನ ಸೇರಿದೆ. ಮರು ದಿವಸಕ್ಕೆ ಯುದ್ಧಕ್ಕೆ ಸಿದ್ಧತೆ ಆಗುವ ಮುಂಚೊಮ್ಮೆ ಅಂಗದನಿಂದ ಎಚ್ಚರಿಕೆಯನ್ನು ಕೊಟ್ಟು ಕಳುಹಿಸಲಾಗಿತ್ತು. ಆದ್ರೂ ರಾವಣ ಅದಕ್ಕೆ ಪ್ರತಿಕ್ರಿಯಿಸದೆ ಯುದ್ಧದ ಕಹಳೆಯನ್ನೇ ಊದಿದ. 4 ದಿಕ್ಕುಗಳಿಂದ ಸೇನೆ, ಬೆಟ್ಟ ಗುಡ್ಡ, ಮನೆಗಳು, ಉಪ್ಪರಿಗೆಗಳು, ಕಾಂಪೌಂಡ್ಗಳು, ಪ್ರಾಕಾರಗಳು ಎಲ್ಲವೂ ಕೂಡ ಕಪಿಗಳಿಂದ ಆವೃತವಾಗಿತ್ತು. 4 ದಿಕ್ಕುಗಳಿಗೆ ರಾವಣನು ಕೂಡ ತನ್ನ ಸೇನೆಯ ಮುಖ್ಯಸ್ಥರನ್ನು ನಿಯೋಜಿಸಿದ್ದ. ಇತ್ತ ರಾಮಚಂದ್ರನು ಕೂಡ 4 ದಿಕ್ಕುಗಳಿಗೆ ಸರಿಯಾಗಿ ಅನೇಕ ಕಪಿವೀರರನ್ನ ನಿಯಂತ್ರಿಸಬಲ್ಲ ಮುಖ್ಯರನ್ನೆಲ್ಲ ಅಲ್ಲಿ ನಿಯೋಜಿಸಿದ. ರಾಕ್ಷಸ ತನ್ನ ಪರಿವಾರದವರನ್ನೆಲ್ಲ ಹೊರಕಟ್ಟಿದ. ಸೇ ಕೋಟೆಯಿಂದ ಹೋಗಿ ಹೊರಗೆ, ಇಲ್ಲೇ ಕೂತೇನ್ ಮಾಡ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಅನೇಕ ಬಗೆಯ ಆಯುಧಗಳನ್ನು ಹೊತ್ತು ನೆಲವನ್ನ ಕಂಪಿಸುವಂತೆ ಮಾಡುತ್ತಾ ಆಕಾಶಕ್ಕೆ ನೆಗೆದರು, ಹೊರ ವಲಯದತ್ತ ಬಂದ್ರು ಅನ್ನೋದನ್ನು ನಾವು ನೋಡಿದ್ವಿ. ಪರಸ್ಪರ ರಾವಣ ಮತ್ತು ರಾಮನ ಭೃತ್ಯರೆಲ್ಲರೂ ಕೂಡ ದ್ವಂದ್ವ ಯುದ್ಧದಲ್ಲಿ ತೊಡಗಿದ್ರು. ಅದು ಹೇಗಿತ್ತು ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟರು. ಪುಣ್ಯ ಪಾಪಗಳು ಪರಸ್ಪರ ಹೋರಾಟ ನಡೆಸಿದ್ರೆ ಹೇಗಿತ್ತೋ ಹಾಗಿತ್ತು ಅಂತ ಹೇಳಿದ್ರು. ಮುಂದೆ ನಾವೀಗ ನೋಡ್ಬೇಕಾದದ್ದು ದೀಪ ಅವ್ರು ಹೇಳಿ. ಮುಖ್ಯ ಪ್ರಾಣ ಸುತೋ ಮುಖ್ಯೋ मुख्यप्राणसुतो मुख्यो मुख्यप्राणसुतो मुख्यो युजोधेन्द्रचिताभृशम् युयोधेन्द्रजितावृषं युयोन्द्रेदजितावृषं पराद्रवत्तद्बलज्ञो पराद्रवत्तद्बलज्ञो तराद्रवत्तद्बलं तद्बलज्ञो हस्तप्राप्त इवेन्द्रजित् हस्तप्राप्त इवेदृजत् हस्तप्राप्त द्रिजित्. ಮುಖ್ಯ ಪ್ರಾಣನ ಅವತಾರ ಪುರುಷನೆನಿಸಿದ ಕಪಿಗಳಲ್ಲಿ ಮುಖ್ಯನೆನಿಸಿದಂತಹ ಹನುಮಂತ ಇಂದ್ರಜಿತ್ನ ಜೊತೆಗೆ ಭೃಶಂ ಚೆನ್ನಾಗಿ ಹಸ್ತಪ್ರಾಪ್ತ, ಅವನ ಬಲವನ್ನ ಚೆನ್ನಾಗಿ ಬಲ್ಲವನಾದ್ರಿಂದಾಗಿ ತದ್ಬಲಜ್ಞ ಹಸ್ತಪ್ರಾಪ್ತ ಇಂದ್ರಜಿತ್ ಪರಾದ್ರವತ್. ಇಂದ್ರಜಿತ ಯುಯೋಧ ಮೊದಲಿನ ವಾಕ್ಯ. ಇಂದ್ರಜಿತ್ನ ಜೊತೆಗೆ ಹನುಮಂತನಿಗೆ ಯುದ್ಧ ಆಯಿತು. ಆಮೇಲೆ ಹನುಮಂತ ಅವನ ಬಲವನ್ನ ಚೆನ್ನಾಗಿ ತಿಳಿದಿದ್ದ.
ಕೈಗೆ ಇನ್ನೇನು ಸಿಗ್ತಾ ಇದ್ದಾನೆನ್ನಷ್ಟರೊಳಗೆ ಓಡೋದ. ಅಂದ್ರೆ ಪೆಟ್ಟು ತಿಂದು ಹೈರಾಣಾಗಿ ಇನ್ನು ಯುದ್ಧ ಮಾಡಿ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೈ ಸೋಲ್ತಾ ಇದೆ ಅನ್ನುವಷ್ಟರಲ್ಲಿ ಓಡಿಬಿಟ್ಟ. ಇದು ಅವನ ದೌರ್ಬಲ್ಯವನ್ನ ಸ್ಪಷ್ಟವಾಗಿ ತಿಳಿಸುವಂತೆ, ಅವನ ಭಯವನ್ನ ಅದು ನಿರೂಪಣೆ ಮಾಡಿತು. ಹಾಗಾಗಿ ಹನುಮಂತನಿಗೆ ಅಟ್ಟಿಸ್ಕೊಂಡು ಹೋಗಿ ಹೊಡೆಯುವುದೇನು ಕಷ್ಟ ಇರಲಿಲ್ಲ. ಆದ್ರೆ ಹೊಡೆಯುವಾಗ ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಹೊಡಿಬೇಕಿತ್ತು. ಅತ್ಯಂತ ಸಹಜವಾಗಿ ಅವನ ಜೊತೆಗೆ ಯುದ್ಧ ಮಾಡಿದಾಗ ತಪ್ಪಿಸ್ಕೊಂಡು ಓಡೋದ. ಮುಖ್ಯ ಪ್ರಾಣಸ್ಯ ಸುತಃ ಮುಖ್ಯ ಪ್ರಾಣ ಸುತಃ ಪುಲ್ಲಿಂಗ ಪ್ರಥಮ ಏಕ. ಮುಖ್ಯ ಪುಲ್ಲಿಂಗ ಪ್ರಥಮ ಏಕ. ಯುಯೋಧ ಯುಧ ಸಂಪ್ರಹಾರೇ ಅಂತ ಧಾತು, ಅದರಲ್ಲಿ ಪ್ರಥಮ ಏಕ. ಇಂದ್ರಜಿತ್ ಅನ್ನುವ ಶಬ್ದದ ತೃತೀಯ ವಿಭಕ್ತಿ ಏಕವಚನ ಇಂದ್ರಜಿತ. ಭೃಶಂ ಚೆನ್ನಾಗಿ. ಪರಾದ್ರವತ್ ಧ್ರುಗತೌ ಅನ್ನುವ ಧಾತುವಿನ ಲಂಗ್ರಕಾರದ ರೂಪ ಪ್ರಥಮ ವಿಭಕ್ತಿ ಏಕವಚನ. ತಸ್ಯ ಬಲಂ ಜಾನಾತಿ ಇತಿ ತದ್ಬಲಜ್ಞಃ. ತಸ್ಯ ಬಲಂ ತದ್ಬಲಂ ತದ್ಬಲಂ ಜಾನಾತಿ ಇತಿ ತದ್ಬಲಜ್ಞಃ ಪುಲ್ಲಿಂಗ ಪ್ರಥಮ ಏಕ. ಹಸ್ತಪ್ರಾಪ್ತಃ. ಹಸ್ತಂ ಪ್ರತಿ ಪ್ರಾಪ್ತಃ ಅಥವಾ ಹಸ್ತಂ ಪ್ರಾಪ್ತಃ ಹಸ್ತಪ್ರಾಪ್ತಃ ಪ್ರಥಮ ವಿಭಕ್ತಿ ಏಕವಚನ. ಇವ ಅವ್ಯಯ. ಹಸ್ತಪ್ರಾಪ್ತ ಇವ ವಿಸರ್ಗಲೋಪ. ಹಸ್ತಪ್ರಾಪ್ತ ಇವ ಇಂದ್ರಜಿತ್. ಇಂದ್ರಜಿತ್ ಇಂದ್ರಜಿತೌ ಇಂದ್ರಜಿತಃ ಪುಲ್ಲಿಂಗ ಪ್ರಥಮ ಏಕ. ತಕಾರಾಂತ. ಇಂದ್ರಜಿತ್ ಇಂದ್ರಜಿತೌ ಇಂದ್ರಜಿತ ತಕಾರಾಂತ ಪುಲ್ಲಿಂಗ ಪ್ರಥಮ ಏಕ. ಮುಂದಿನದ್ದು ಭೂಷಣವ್ರು ಹೇಳಿ. ಸಂಪಾತಿನೇ ಪ್ರಜಂಘೋಥ. ಸಂಪಾತಿನೇ ಪ್ರಜಂಘೋಥ. ಸಂಪಾತಿನೇ ಪ್ರಜಂಘೋಥ. ಬಾಣಾನ್ ಸ್ತ್ರೀನ್ ಮುಕ್ತವಾನ್ ರಣೇ. ಬಾಣಾಂಚೀನ್ ಮುಕ್ತವಾನ್ ರಣೇ. ಬಾಣಾಂಚೀನ್ ಮುಕ್ತವಾನ್ ರಣೇ. ಆಶ್ವೇವ ಸೋಶ್ವಕರ್ಣೇನ. ಆಶ್ವೇವ ಶೋಶ್ವಕರ್ಣೇನ. ಆಶ್ವೇವ ಶೋಶ್ವಕರ್ಣೇನ. ಪ್ರಜಂಘಂ ನಿಜಖಾನ ಚ. ಪ್ರಜಂಘಂ ನಿಜಘಾನ ಚ. ಪ್ರಜಂಘಂ ನಿಜಘಾನ ಚ. ಪ್ರಜಂಘ ಅಂತ ಒಬ್ಬ ರಾಕ್ಷಸ ಎದುರುಗಡೆ ಬಂದ. ಅವನು ಸಂಪಾತಿ ಅನ್ನೋ ಹೆಸರಿನ ಕಪಿವೀರನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಂದ. ಅವನು 3 ಬಾಣಗಳನ್ನು ಬಿಟ್ಟ. ಸಂಪಾತಿನೇ ತ್ರೀನ್ ಬಾಣನ್. 3 ಬಾಣಗಳನ್ನ ಅವನ ವಿರುದ್ಧ ಬಿಟ್ಟ. ಮುಕ್ತವಾನ್ ರಣೇ ತ್ರೀನ್ ಬಾಣಾನ್ ಮುಕ್ತವಾನ್. ಅಥ ಅಂದ್ರೆ ಆ ಬಳಿಕ ಹನುಮಂತನ ಕೈಯಲ್ಲಿ ಇಂದ್ರಜಿತ್ ತಪ್ಪಿಸಿಕೊಂಡು ಅತ್ತ ಓಡುತ್ತಾ ಇರಬೇಕಾದ್ರೆ ಇತ್ತ ಕಡೆಯಿಂದ ಇನ್ನೊಂದು ಯುದ್ಧದ ಮುಖದಲ್ಲಿ ಪ್ರಜಂಘ ಅನ್ನುವಂತಹ ರಕ್ಕಸ 3 ಬಾಣಗಳನ್ನ ಸಂಪಾತಿ ಅನ್ನುವಂತಹ ಕಪಿವೀರನ ಮೇಲೆ ಬಿಟ್ಟ. ಆಶ್ವೇವ ಆ ಕೂಡಲೇ ಆತ ಸೋ ಆಶು ಕರ್ಣೇನ ಪ್ರಜಂಗಂ ನಿಜಘಾನ.
ಅಶ್ವಕರಣ ಅಂತ ಒಂದು ವಿಶೇಷವಾದ ಒಂದು ಮರದ ಹೆಸರು. ಇವತ್ತು ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಅಶ್ವಕರಣ ಅಂತ ಒಂದು ಮರದ ಹೆಸರು. ಅದನ್ನ ಸರ್ಜ ಅಂತ ಇಟ್ಟುಕೊಂಡ್ರೆ ಮತ್ತಿ ಮರ ಅಂತ ಹೇಳ್ಬೇಕು. ಹ್ಮ್ ಆ ಮರದ ಬುಡ ಸಮೇತ ಎತ್ತಿದ ಮರದ ಕುತ್ತಿನಿಂದ ಆ ಸಂಪಾತಿಯನ್ನ ಜೋರಾಗಿ ಹೊಡೆದದ್ದಂದ್ರೇನು, ಅವನು ಪ್ರಾಣವೇ ಬಿಟ್ಟ. ಅವನಿಗೆ ಎತ್ಕೊಳ್ಳಿಕ್ಕೆ ಆಗ್ಲಿಲ್ಲ ವಾಪಸ್ ಮತ್ತೆ. ಸಂಪಾತಿನೇ ಪ್ರಜಂಗೋತ ಬಾಣಾನ್ ಸ್ತ್ರೀನ್ ಮುಕ್ತವಾನ್ ರಣೇ ಸೋಶ್ವೇವ ಸೋಶ್ವಕರಣೇನ ಆಶ್ವೇವ, ಆಶು ಅಂದ್ರೆ ಕೂಡಲೇ, ಆಶ್ವೇವ ಸಹ ಅಶ್ವಕರಣೇನ ಪ್ರಜಂಗಂ ನಿಜಗಾನ. 3 ಬಾಣಗಳನ್ನ ಅವನು ಪ್ರಯೋಗ ಮಾಡಿದ್ರೆ ಇವನು ಒಂದೇ ಮರದ ಬೊಡ್ಡೆಯ ಏಟಿನಿಂದ ಪ್ರಜಂಘನನ್ನ ಜಂಘಾಬಲವನ್ನೇ ಮುರಿದ. ಪ್ರಜಂಘನ ಜಂಘಾಬಲ ಮುರಿದು ಬಿಟ್ಟ. ಅಥ ಸಂಪಾತಿನೇ ಚತುರ್ಥಿ ಏಕ ಸಂಪಾತಿ ಸಂಪಾತಿನೌ ಸಂಪಾತಿನಃ ಹೇ ಸಂಪಾತಿನ್ ಸಂಪಾತಿನೇ ಚತುರ್ಥಿ ಏಕ ಪ್ರಜಂಘ ಪುಲ್ಲಿಂಗ ಪ್ರಥಮ ಏಕ ಅಥ ಅವ್ಯಯ ಪ್ರಜಂಗೋಥ ಪೂರ್ವರೂಪ ಸಂಧಿ ಬಾಣಾನ್ ತ್ರೀನ್ ಬಾಣಾನ್ ಸ್ತ್ರೀನ್ ದ್ವಿತೀಯ ವಿಭಕ್ತಿ ಬಹುವಚನದ ರೂಪ. ಮುಕ್ತವಾನ್ ಕ್ತ ಪ್ರತ್ಯಯಾಂತವಾದ ಶಬ್ದ, ಸಾರಿ ತವತು ಪ್ರತ್ಯಯಾಂತವಾದ ಶಬ್ದ. ಮುಕ್ತ ಅನ್ನೋದು ತ ಪ್ರತ್ಯಯ, ಮುಕ್ತವಾನ್ ಅನ್ನೋದು ತವತು ಪ್ರತ್ಯಯ. ವಾನ್ ಅಂತ ಬಂದ್ರೆ ಕ್ರಿಯಾರೂಪದಲ್ಲಿ ಇದ್ದದ್ದು ಹೌದಾದ್ರೆ ಅದು ತವತು ಆಗುತ್ತೆ. ರಣೇ ಸಪ್ತಮಿ ಏಕ ಆಶು ಏವ ಆಶ್ವೇವ ಎಣ್ ಸಂಧಿ ಸಹ ಅಶ್ವಕರಣೇನ ಸೋಶ್ವಕರಣೇನ ಪೂರ್ವರೂಪ ಅಶ್ವಕರಣೇನ ತೃತೀಯ ಏಕ ಪ್ರಜಂಘಂ ದ್ವಿತೀಯ ಏಕ ನಿಜಘಾನ ಹನಹಿಂಸಾಗತ್ಯೋ ಲಿಟ್ ಪ್ರಥಮ ಏಕ ಜಘಾನ ಜಘ್ನತು ಜಘ್ನುಹು ಅಂತ ರೂಪ ಆಗತ್ತೆ. ಚ ಅವ್ಯಯ. ಮೇಘ ಅವ್ರು ಹೇಳಿ. ಮೋಚಲೋಹಜಾಂ ಶಕ್ತಿಂ ಒಂದು ನಿಮಿಷ ಆಯ್ತು. ಮುಮೋಚಲೋಹಜಾಂ ಶಕ್ತಿಂ ಮುಮೋಚಲೋಹಜಾಂ ಶಕ್ತಿಂ ಜಂಬುಮಾಲಿ ಹನುಮತೆ ಜಂಬುಮಾಲಿ ಹನುಮತೆ ಜಂಬುಮಾಲಿ ಹನುಮತೆ ಹನುಮತ್ ಹನುಮತ್ತಳಚೂರ್ಣಾಂಗೋ ಹನುಮತ್ತಳ ಚೂರ್ಣಾಂಗೋ ಹನುಮತ್ತಳ ಚೂರ್ಣಾಂಗೋ ಮುಮೋಚಾಥ ಶರೀರಜಾಂ ಮುಮೋಚಾಥ ಶರೀರಜಾಂ ಮುಮೋಚಾಥ ಶರೀರಜಾಂ ಜಂಬುಮಾಲಿ ಇವನು ಪ್ರಹಸ್ತನ ಮಗ ಒಬ್ಬ ಜಂಬುಮಾಲಿ ಇದ್ದಾನೆ, ಅವನ್ ಬಿಟ್ಟು ಇನ್ನೊಬ್ಬ ಇವನು. ಯಾಕೆಂದ್ರೆ ಪ್ರಹಸ್ತನ ಮಕ್ಕಳನ್ನ ಈ ಹಿಂದೆ ಹನುಮಂತ ಪುಡಿ ಮಾಡಿದ್ದ ಅಶೋಕವನ್ನ ನಾಶ ಮಾಡುವಾಗ. ಇವನು ಇನ್ನೊಬ್ಬ ಜಂಬುಮಾಲಿ. ನಾರಾಯಣ. ಜಂಬುಮಾಲಿ ಲೋಹದಿಂದ ತಯಾರಿಸಿದ ಶಕ್ತಿ ಎನ್ನುವಂತಹ ಆಯುಧವೊಂದನ್ನ ಹನುಮಂತನ ಮೇಲೆ ಪ್ರಯೋಗ ಮಾಡಿದ. ಹನುಮತ್ತಲ ಚೂರ್ಣಾಂಗ. ಆದ್ರೆ
ಹನುಮಂತ ಏನ್ ಮಾಡಿದ ಅಂದ್ರೆ ತಕ್ಷಣವೇ ತನ್ನ ಅಂಗೈಯಿಂದ ಅವನ ಶರೀರಕ್ಕೆ ಜೋರಾಗಿ ಬಡಿದು ಶರೀರಜಾಂ ಶಕ್ತಿಂ ಮುಮೋಚ. ಅವನು ಶಕ್ತಿಯನ್ನು ಆಯುಧವನ್ನ ಪ್ರಯೋಗ ಮಾಡಿದ. ಹನುಮಂತ ತಾನು ತಲದಿಂದಲೇ ಅವನನ್ನ ಅಪ್ಪಚ್ಚಿ ಮಾಡಿ ಅವನ ಶರೀರದಲ್ಲಿ ಇದ್ದಂತಹ ಶಕ್ತಿಯನ್ನ ಕಳೆದು ಬಿಟ್ಟ. ಅವನು ಶಕ್ತಿಯನ್ನು ಆಯುಧವನ್ನು ಬಿಟ್ಟ, ಇವನು ಅವನೊಳಗಿನ ಶಕ್ತಿಯನ್ನೇ ಕಳೆದು ಬಿಟ್ಟ. ಅವನು ಲೋಹದಿಂದ ಹುಟ್ಟಿದ ಅಂದ್ರೆ ಲೋಹದಿಂದ ಮಾಡಿದ ಶಕ್ತಿ ಆಯುಧವನ್ನ ಬಿಟ್ರೆ ಇವನು ಶರೀರದಿಂದ ಹುಟ್ಟಿದ ಶಕ್ತಿಯನ್ನ ನಾಶಗೊಳಿಸಿದ. ಈ ಜಂಬುಮಾಲಿ ಹನುಮತ್ತಲ ಚೂರ್ಣಾಂಗ, ಹನುಮಂತನ ಅಂಗೈಯ ಪೆಟ್ಟಿಗೆ ಪುಡಿಯಾದ ಶರೀರವುಳ್ಳವನಾಗಿ ಶಕ್ತಿ ಮುಮೋಚ, ದೇಹ ಶಕ್ತಿಯನ್ನೇ ತೊರೆದು ಬಿಟ್ಟ. ಮುಮೋಚ ಮುಚುಲು ಮೋಕ್ಷಣೆ ಅನ್ನುವ ಧಾತುವಿಗೆ ಲಿಟ್ ಪ್ರಥಮ ಏಕ. ಲೋಹಜ, ಲೋ ಲೋಹೇನ ಜಾಯ ಲೋಹಾತ್ ಜಾತ ಲೋಹಜ ತಾಂ ಲೋಹಜಾಂ ಶಕ್ತಿಂ, ಎರಡು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಜಂಬುಮಾಲಿ ಜಂಬುಮಾಲಿನೌ ಜಂಬುಮಾಲಿನಃ ಪುಲ್ಲಿಂಗ ಪ್ರಥಮ ಏಕ. ಹನುಮತೆ ಚತುರ್ಥಿ ವಿಭಕ್ತಿ ಏಕವಚನ ಹನುಮತೆ. ಹನುಮತ್ತಲಚೂರ್ಣಾಂಗ, ಹನುಮತಃ ತಳಂ ಹನುಮತ್ತಳಂ ಹನುಮತ್ತಳೇನ ಚೂರ್ಣಂ ಅಂಗಂ ಯಸ್ಯ ಸಹ ಹನುಮತ್ತಲಚೂರ್ಣಾಂಗಃ. ಪುಲ್ಲಿಂಗ ಪ್ರಥಮ ಏಕ. ಮುಮೋಚ ಮತ್ತೆ ಮುಚ್ಚುಲು ಮೋಕ್ಷಣೆ ಲಿಟ್. ಅಥ ಅವ್ಯಯ ಶರೀರಜಾಂ, ಅವನು ಶಕ್ತಿ ಆಯುಧವನ್ನು ಮುಮೋಚ, ಇವನು ಪ್ರಾಣವನ್ನು ಮುಮೋಚ, ಪ್ರಾಣವನ್ನೇ ಬಿಟ್ಟ. ಶರೀರ ಜಾತ ಶರೀರಜ, ಒಟ್ಟು ಸತ್ತ ಅಂತ ಅರ್ಥ. ಶಕ್ತಿ ಮುಮೋಚ ಅಂದ್ರೆ ಪ್ರಾಣ ಬಿಟ್ಟ, ದೇಹ ಶಕ್ತಿಯನ್ನೇ ತೊರೆದು ಬಿಟ್ಟ. ಮುಂದೆ ಚೈತನ್ಯ ಅವರು ಹೇಳಿ. ನಳ ಪ್ರತಪನಸ್ಯೋಗ್ರಹ, नलप्रतपनस्योग्र नलः प्रतपनस्योग्रः ಪಾತಯಾಮಾಸ ಚಕ್ಷುಷಿ पातयामास चक्षुषी पातयामास चक्षुषी ಗಜೋದೃಶೃಂಗ ಮುಷ್ಟಿಭ್ಯಾಂ गजोदृशृङ्गमुष्टिभ्यां गजोदृशृङ्गमुष्टिभ्यां ತಾಪನಂ ನಿರಪಾತಯತ್. तापनं निरपातयत् तापनं निरपातयत् ಆ, ಉಗ್ರ, ನಳ, ಪ್ರತಪನ ಇವರೆಲ್ಲ ನಳ ಉಗ್ರನಾದ ನಳ, ಉಗ್ರಹ ನಳಹ ಪ್ರತಪನ ಅನ್ನುವ ಹೆಸರಿನ ರಾಕ್ಷಸನ ಚಕ್ಷುಷೀ ಪಾತಯಾಮಾಸ, ಜೋರಾಗಿ ಹೊಡೆದಿದ್ದಾನೆ. ಹೊಡೆದ ಫೋರ್ಸಿಗೆ ಅವನ ಕಣ್ಣೇ ಕಿತ್ತು ಬಂದುಬಿಟ್ಟಿದೆ, ಕೆಳಗೆ ಬಿದ್ದೋಯ್ತು. ಗಜ ಅನ್ನುವಂತಹ ಕಪಿ ಅದ್ರಿಶೃಂಗ ಅಂದ್ರೆ ಬೆಟ್ಟದ ತುದಿ, ಮತ್ತೆ ಮುಷ್ಟಿ ಬೆಟ್ಟವನ್ನೆತ್ತಾಕಿ ಎದೆಗೆ ಒದ್ದಿದ್ದಾನೆ. ಆಗ ತಾಪನ ಅನ್ನುವಂತಹ ಒಬ್ಬ ರಾಕ್ಷಸ
ಬಿದ್ದಿದ್ದಾನೆ. ನಿರಪಾತಯತ್ ಬೀಳಿಸಿದನು. ಗಜಃ ತಾಪನ ನಿರಪಾತಯತ್ ನಳಃ ಚಕ್ಷುಷಿ ಪಾತಯಾಮಾಸ. ನಳಃ ಪುಲ್ಲಿಂಗ ಪ್ರಥಮ ಏಕ ಪ್ರತಪನಸ್ಯ. ಪ್ರತಪನ ಅಂತ ಅಥವಾ ತಾಪನ ಅಂತ ಕರೀತಾರೆ. ತಾಪನ ಒಬ್ಬ ಬೇರೆ, ಪ್ರತಪನ ಒಬ್ಬ ಬೇರೆ. ಪ್ರತಪನ ಅನ್ನುವ ರಾಕ್ಷಸನ ಪ್ರತಪನಸ್ಯ ಷಷ್ಠಿ ಏಕ. ಉಗ್ರ ಪುಲ್ಲಿಂಗ ಪ್ರಥಮ ಏಕ, ಅದು ನಳನಿಗೆ ವಿಶೇಷಣ. ಪಾತಯಾಮಾಸ ಲಿಟ್ ಪ್ರಥಮ ಏಕ. ಚಕ್ಷುಷೀ ಚಕ್ಷುಷಃ ಚಕ್ಷುಃ ಚಕ್ಷುಷಿ ಚಕ್ಷುಂಷಿ. ಚಕ್ಷುಷಿ ದ್ವಿತೀಯ, ಸಾರಿ, ಪ್ರಥಮ ವಿಭಕ್ತಿ ಕಣ್ಣುಗಳೆರಡನ್ನು ಅಲ್ವಾ. ದ್ವಿತೀಯ ವಿಭಕ್ತಿ ದ್ವಿವಚನ. ಗಜಃ ಪುಲ್ಲಿಂಗ ಪ್ರಥಮ ಏಕ. ಅದೃಶೃಂಗ ಮುಷ್ಟಿಭ್ಯಾಂ. ಅದೃಶೃಂಗಂಚ ಮುಷ್ಟಿಶ್ಚ. ಅಗ್ನಿಶೃಂಗ ಮುಷ್ಟಿ ಮುಷ್ಟಿ ಅಂತ ಆಗತ್ತೆ. ಅಗ್ನಿಶೃಂಗ ಮುಷ್ಟಿ ತಾಭ್ಯಾಂ ಅಗ್ನಿಶೃಂಗ ಮುಷ್ಟಿಭ್ಯಾಂ. ತಾಪನಂ ದ್ವಿತೀಯ ಏಕ. ನಿರಪಾತಯತ್ ಲಂಗ ಪ್ರಥಮ ಏಕ, ನಿರುಪಸರ್ಗ ಅಷ್ಟೇ. ಸುಧಾ ಅವ್ರು ಹೇಳಿ. ಮಿತ್ರಘ್ನೇನ ಶರೈರ್ವಿದ್ಧಃ. मित्रघ्नेन शरैर्विद्धः मित्रघ्नेन शरैर्विद्धः तं जघान विभीषण. तं जघान विभीषण शरवर्षं विरूपाक्षं. शरवर्षं विरूपाक्षं शरेणैव च लक्ष्मण. शरेणैव च लक्ष्मण ಹ್ಮ್ ಮಿತ್ರಘ್ನ ಅನ್ನುವಂತಹ ರಾಕ್ಷಸ ವಿಭೀಷಣನನ್ನ ತನ್ನ ಬಾಣದಿಂದ ಸುತ್ತುವರೆದ್ರೆ ವಿಭೀಷಣ ವಾಪಸ್ಸು ಆ ಮಿತ್ರಘ್ನನಾದಂತಹ ರಾಕ್ಷಸನನ್ನು, ಮಿತ್ರಘ್ನ ಅಂತ ಅವನ ಹೆಸರು, ಅವನನ್ನು ವಿಭೀಷಣನೇ ಕೊಂದ. ಶರದಿಂದ ಪೆಟ್ಟು ಕೊಟ್ಟು ಘಾಸಿಗೊಳಿಸಿದ ಘಾಸಿಯಾದ ವಿಭೀಷಣನು ರಾಕ್ಷಸನಾದಂತಹ ಮಿತ್ರಘ್ನನನ್ನು ಮೊದಲು ಮಿತ್ರಘ್ನೇನ ಶರೈರ್ವಿದ್ಧ, ಮಿತ್ರಘ್ನನಿಂದ ಶರದಿಂದ ಪೆಟ್ಟು ತಿಂದ. ನಂತರ ಅವನನ್ನ ವಿಭೀಷಣ ತಾನೇ ಕೊಂದ. ತಂ ಜಘಾನ ವಿಭೀಷಣ. ಆಗ ಲಕ್ಷ್ಮಣನ ಮೇಲೆ ಇನ್ನೊಂದು ಕಡೆಯಿಂದ ವಿರೂಪಾಕ್ಷ ಶರವರ್ಷಂ, ಮಳೆಯ ಬಾಣದ ಮಳೆಯನ್ನೇ ಕರೆದ. ಶರೇಣೈವ, ಅದಕ್ಕೆ ವಾಪಸ್ಸು ಲಕ್ಷ್ಮಣನು ಕೂಡ ಶರೇಣೈವ ವಿರೂಪಾಕ್ಷಂ ಜಘಾನ. ಲಕ್ಷ್ಮಣನು ಕೂಡ ಬಾಣದ ಮಳೆಗರೆದಂತಹ ವಿರೂಪಾಕ್ಷನನ್ನು ಕೂಡ ತನ್ನ ಬಾಣಗಳಿಂದಲೇ ನಿರ್ನಾಮಗೊಳಿಸಿದ. ಹೀಗೆ ಯುದ್ಧದ ಪ್ರಸಕ್ತಿ ಮುಂದುವರಿತಾ ಹೋಯಿತು. ಎಸ್ ಯಾರದು? ನಂಗೆ ಅದ್ರಲ್ಲಿ ಹೆಸರು ಕಾಣ್ತಿಲ್ಲ, ಎಸ್ ಅಂತ ಅಷ್ಟೇ ಕಾಣಿಸ್ತಿದೆ. ಯಾರದು? ಸುಧೀಂದ್ರ ಅವರ? ಸ್ವಾತಿ ಅವರ? ಎಸ್ ಯಾರು ಅಂತ ಹೇಳಿದ್ರೆ ನಾನು ಹೆಸರು ಕರೀಲಿಕ್ಕೆ ಆಗುತ್ತೆ, ಅದಕ್ಕೆ ಕೇಳಿದೆ ಅಷ್ಟೇ. ದೀಪ ಅವರು ಹೇಳಿ. ಪ್ರಹಸ್ತಂ ಸಪ್ತಪರ್ಣೇನ. ಇನ್ನೊಂದ್ಸರಿ ಹೇಳಿ. ಪ್ರಹಸ್ತಂ ಸಪ್ತಪರ್ಣೇನ. ಪ್ರಹಸ್ತಂ ಸಪ್ತಪರ್ಣೇನ ಸುಗ್ರೀವೋ ನ್ಯಹನದ್ ಬಲಿ.
सुग्रीवो निहनत्पति सुग्रीवो निहनत्बली ಮೈಂದಸ್ಯ ಮುಷ್ಟಿ ನಿಷ್ಪೃಷ್ಟೋ महिन्दस्य मुष्टिनिप्पिष्टो महिन्दस्य मुष्टिनिप्पिष्टो ವಜ್ರಂ ಮುಷ್ಟಿರುಪಾ ಉತಾಪತತ್. वज्रमुष्टिरुतापतत् वज्रमुष्टिरुतापतत् ಸುಗ್ರೀವ ಬಲಿಷ್ಠನಾಗಿ ಪ್ರಹಸ್ತ ಅನ್ನುವ ರಾಕ್ಷಸನನ್ನು ಸಪ್ತಪರ್ಣ ಅನ್ನುವ ಮರದಿಂದಲೇನೆ ಹೊಡೆದು ಕೊಂದ. ಸಪ್ತಪರ್ಣ ಅನ್ನೋದೊಂದು ಪಾಲೆ ಮರವನ್ನ ಹೇಳುವ ಶಬ್ದ. ಕೆತ್ತೆ ಮರ ಅಂತಾನು ಕರೀತಾರೆ. ಅಂತಹ ಮರವನ್ನೇ ಸಪ್ತಪರ್ಣ ಅಂದ್ರೆ ಅದರಲ್ಲಿ 7 ಎಲೆ ಇರುತ್ತೆ. ಒಂದೇ ಈ ಬಿಲ್ವಪತ್ರೆಯಲ್ಲಿ ಹೇಗೆ 3 ಎಲೆ ಇರುತ್ತೋ ಹಾಗೆ ಈ ಎಲೆಯಲ್ಲಿ 7 ಎಲೆ ಇರುತ್ತೆ ಒಂದೇ ಎಲೆಗೆ. ಅದರಿಂದ ಅದಕ್ಕೆ ಹೆಸರು ಕರೆಕ್ಟ್ ಲೆಕ್ಕ ಮಾಡಿ 7 ಇರುತ್ತೆ. ಹೇಗೆ ಬಿಲ್ವಪತ್ರೆಯಲ್ಲಿ 3 ಇರುತ್ತೋ ಹಾಗೆ ಪಂಚಪತ್ರ ಅಂತ ಒಂದಿದೆ, ಅದು 5 ಎಲೆ ಇರುತ್ತೆ, ಇದು 7 ಎಲೆ. ಅದ ಮರ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ. ಆ ಮರವನ್ನ ಬುಡ ಸಮೇತ ಕಿತ್ತು, ಇವ್ರಾಗ್ಲೇ ಫಸ್ಟ್ ಎಂಟ್ರಿ ಆಗುವಾಗ್ಲೇ ಮರಗಳನ್ನೆಲ್ಲ ಕಿತ್ತು ತಂದು ಇಟ್ಟಿದ್ರಲ್ಲ, ಅದೆಲ್ಲ ಸೈನ್ಯ ಯುದ್ಧಕ್ಕೋಸ್ಕರ ಹೀಗೆ ಬಳಸಿಕೊಂಡದ್ದೀಗ. ಸಪ್ತಪರ್ಣೇನ 7 ಎಲೆಗಳುಳ್ಳ ಮರದಿಂದನೇನೆ ಸುಗ್ರೀವ ಅತ್ಯಂತ ಜೋರಾಗಿ ಯುದ್ಧವನ್ನ ಮಾಡ್ತಾ ಇದ್ದ ಪ್ರಹಸ್ತನನ್ನ ಕೊಂದ. ಮೈಂದನ ಮುಷ್ಟಿಗೆ ನಿಷ್ಪಿಷ್ಟ. ನಿಷ್ಪಿಷ್ಟ ಅಂದ್ರೆ ಮುದ್ದೆ ಆಗುವುದು, ಪುಡಿಗಟ್ಟುವುದು. ಮೈಂದಸ್ಯ ಮುಷ್ಟಿ ನಿಷ್ಪಿಷ್ಟ ವಜ್ರ ಮುಷ್ಟಿ ಉತಾಪತತ್. ವಜ್ರಮುಷ್ಟಿ ಅನ್ನುವ ರಾಕ್ಷಸ ಮೈಂದಸ್ಯ ಮುಷ್ಟಿ ನಿಷ್ಪಿಷ್ಟ, ಮುಷ್ಟಿಗಳಿಂದ ಪುಡಿಯಾಗಿ ಉತಾಪತತ್ ಉತ ಅಪತತ್ ಪುಡಿಗಟ್ಟಿ ಬಿದ್ದ. ಮುಷ್ಟಿಭಿಃ ನಿಷ್ಪಿಷ್ಟಃ ಮುಷ್ಟಿ ನಿಷ್ಪಿಷ್ಟಃ ಮೈಂದಸ್ಯ ಮುಷ್ಟಿ ನಿಷ್ಪಿಷ್ಟಃ ವಜ್ರಮುಷ್ಟಿ ಉತಾಪತತ್. ವಜ್ರಮುಷ್ಟಿ ಅನ್ನುವ ರಾಕ್ಷಸ ಮೈಂದನ ಮುಷ್ಟಿಗೆ ಪುಡಿಗಟ್ಟಿ ಹೋದ. ಯುದ್ಧದ ಅನೇಕ ರಾಕ್ಷಸರ ಹೆಸರು ಮತ್ತು ಯಾರ್ಯಾರು ಕೊಂದ್ರು ಅನ್ನೋ ವಿಸ್ತಾರವಾದ ಚಿಂತನೆಯನ್ನು ಇಲ್ಲಿ ಒಂದೊಂದೇ ಶ್ಲೋಕದಲ್ಲಿ, ಯಾಕಂದ್ರೆ ಅವ್ರು ಯಾರು ಸಾಮಾನ್ಯರಲ್ಲ, ಇಲ್ಲಿ ಸತ್ತವರು ಅನೇಕ ದೇವತೆಗಳ ವರದಿಂದ ಮದಮತ್ತರಾಗಿ ಬಂದವರು ಇವರೆಲ್ಲ. ಆದ್ರಿಂದಾಗಿ ಅವರನ್ನು ಕೊಂದದ್ದು ಅಂತ ಹೇಳುವ ಮೂಲಕ ಇವರೆಲ್ಲ ಎಷ್ಟು ರಾಮನ ಸೇವೆಯನ್ನ ಪ್ರಾಮಾಣಿಕವಾಗಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅನ್ನೋದು ತಿಳಿಯುವುದು ಒಂದು ಗುರಿಯಾದ್ರೆ, ಇನ್ನೊಂದು ಆ ತರದ ರಾಕ್ಷಸರ ಸಂಹಾರ ಆದದ್ರಿಂದ ನಮ್ಗೆ ಅದರ ಬಗ್ಗೆ ಉಪಾಸನೆ ಮಾಡುವಾಗ ತಪ್ಪಿಲ್ಲದಂತೆ ಇಷ್ಟು ಅಂದ್ರೆ ಕಥೆಯಲ್ಲಿ ರಕ್ಕಸರ ಸಂಹಾರ ಆಯ್ತು ಅಂತಂದ್ರೆ ಅದು ನಮ್ಮೊಳಗಿನ ಆ ಗುಣ ದುರ್ಗುಣ ನಾಶವಾಯಿತು ಅಂತ ಚಿಂತಿಸ್ಲಿಕ್ಕೆ ಅನುಕೂಲಕರವಾಗುವ ಹಾಗೆ ಆ ಚಿತ್ರಣಗಳಿರ್ತಾವೆ. ನಾಳೆ ಮತ್ತೆ ಮುಂದಿನ ಶ್ಲೋಕದ ಚಿಂತನೆಗಳನ್ನ ನಡೆಸೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತು.